ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಮೆಂಟಲ್ ಏಜ್ಗೆ ರಿಲೇಟೆಡ್ ಆಗಿ ಐಕ್ಯೂ ಇಂಟೆಲಿಜೆಂಟ್ ಕ್ವಶನ್ ರಿಲೇಟೆಡ್ ಆಗಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನು ನೋಡೋಣ. 4 ಪ್ರಾಬ್ಲಮ್ಸ್ ಅನ್ನು ನೋಡೋಣ. ಮೊದಲನೇ ಪ್ರಶ್ನೆ ನೋಡಿ, 8 ವರ್ಷದ ಒಬ್ಬ ಬಾಲಕನ ಮಾನಸಿಕ ವರ್ಷ 10 ಆದ್ರೆ ಅವನ ಬುದ್ಧಿಲಬ್ಧ ಎಷ್ಟು ಅಂತ ಕೇಳಿದರೆ. ಓಕೆ, ಫಸ್ಟ್ ಮೆಂಟಲ್ ಏಜ್ CA IQ ಅಂತ ಬರ್ಕೊಂಡ್ಬಿಡಿ. ಮೆಂಟಲ್ ಏಜ್ 8 ವರ್ಷದ ಒಬ್ಬ ಬಾಲಕ ಅಂದ್ರೆ ಒಬ್ಬ ಬಾಲಕನಿಗೆ 8 ವರ್ಷ, ಯಾವುದು ಕ್ರೊನಾಲಜಿಕಲ್ ಏಜ್. ಮಾನಸಿಕ ವರ್ಷ 10, ಹಾಗಾದ್ರೆ ಗುಣಲಬ್ಧ ಏನು ಅಂತ ಅಂದ್ರೆ ಬುದ್ಧಿಲಬ್ಧ ಏನು ಅಂತ ಹೇಳಿ ಕಂಡುಹಿಡಬೇಕು. IQ is equal to MA/CA into 100. ಸೊ MA ಏನು 10 by 8 into 100. 2 4s are 8, 2 5s are 10. Okay, 2 2s are 4, 2 5s are 10. Okay, 2 1s are 2 2s are 4, 2 5s are 10. So 25 into 5 ಮಾಡಿದ್ರೆ ಎಷ್ಟು ಬರುತ್ತೆ? 125 ಬರುತ್ತೆ. ಸೊ 125 is the right answer. ಸೊ ಮಗು ಏನಾಗಿದೆ? ಪ್ರತಿಭಾವಂತ ಮಗು ಅಂತ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ, 4 ವರ್ಷದ ಸುಜಾತಾಳ ಮಾನಸಿಕ ವಯಸ್ಸು 6 ವರ್ಷ. ಫಸ್ಟ್ ಏನು? MA CA IQ. MA ಅಂದ್ರೇನು? 4 ವರ್ಷದ ಸುಜಾತಾಳ ಮಾನಸಿಕ ವಯಸ್ಸು, 4 ವರ್ಷ ಸುಜಾತನ್ಗೆ, ಮಾನಸಿಕ ವಯಸ್ಸು 6 ವರ್ಷ. ಒಂದು ವೇಳೆ ಬುದ್ಧಿಲಬ್ಧ ಸ್ಥಿರವಾಗಿದ್ರೆ 2 ವರ್ಷಗಳ ನಂತರ ಅವಳ ಮಾನಸಿಕ ವಯಸ್ಸು ಎಷ್ಟು ಅಂತ ಕೇಳಿದ್ರೆ, ಫಸ್ಟ್ ನಾವು IQ ನ ಕಂಡಿಡ್ಕೋಬೇಕು. IQ is equal to MA/CA into 100. ಸೊ MA ಏನು 6 by CA ಏನು 4 into 100. 2 2s are 2 3s are 2 5s are 10. Okay, 2 1s are 2 2s are 4, 2 5s are 10. So 25 into 3. Okay, 25 into 3 ಮಾಡಿದ್ರೆ ಎಷ್ಟು? ಮೆಂಟಲ್ ಏಜ್ ಎಷ್ಟು ಕೊಟ್ಟಿದ್ದಾರೆ? ಮಾನಸಿಕ ವಯಸ್ಸು 6 ವರ್ಷ, ಅದು ವರ್ಷ 4 into 100 ನೋಡಿ. 4 1s are 4, 2s are 8. ಓಕೆ, 4 5s are 20. ಹೌದಲ್ವಾ? ಸೊ ಡೈರೆಕ್ಟ್ ಆಗಿ ಮಾಡ್ಬೋದು. ಇದು ದಿಸ್ ಇಸ್ ರಾಂಗ್. ಓಕೆ, ಸೊ 25 6 ಎಷ್ಟಾಗುತ್ತೆ? 150 ಆಗುತ್ತೆ. ಓಕೆ, ಸೊ ಈಗ ನೋಡಿ, IQ is equal to MA/CA into 100. ಹೌದಲ್ವಾ? ಈಗ IQ ಏನು ಸ್ಥಿರವಾಗಿದ್ರೆ ಮೆಂಟಲ್ ಏಜ್ ಏನು ಕಂಡಿಡೀರಿ ಅಂತ ಹೇಳಿದ್ದಾರೆ. ಮೆಂಟಲ್ ಏಜ್ ನ ಕಂಡಿಡೀರಿ 2 ವರ್ಷಗಳ ನಂತರ. 2 ವರ್ಷಗಳ ನಂತರ 4 + 2 is 6 into 100. ಹೌದಲ್ವಾ? ಸೊ ಏನಾಗುತ್ತೆ ಅವಾಗ? 150. ಓಕೆ, 150 into 6/100.
150 ಇಂಟು 6 ಏನಾಗುತ್ತೆ 900 ಆಗುತ್ತೆ. ಬೈ 100 ಮಾಡಿದ್ರೆ 100 ಒನ್ಸ 100 ನೈನ್ಸ. ಸೊ ಮೆಂಟಲ್ ಏಜ್ ಏನಾಗುತ್ತೆ ಅವಾಗ ಮಗುದು ಮಾನಸಿಕ ವಯಸ್ಸು 9 ಆಗುತ್ತೆ. ಇದು +2 ಆದ್ರೆ. ಓಕೆ, ಎಸ್. ಮುಂದಿನ ಪ್ರಶ್ನೆ ನೋಡಿ, 10 ವರ್ಷದ ಒಬ್ಬ ಬಾಲಕನ ಬುದ್ಧಿ ಲಬ್ಧ 80 ಅಂದ್ರೇನು? IQ ಈಗ ಆಲ್ರೆಡಿ ಕೊಟ್ಟಿದ್ದಾರೆ 80 ಅಂತ. 10 ವರ್ಷದ ಬಾಲಕ ಅಂದ್ರೇನು? CA = 10. ಹಾಗಾದ್ರೆ MA ಏನು ಅಂತ ಹೇಳಿ ಕಂಡುಹಿಡಿಬೇಕು. ಓಕೆ, MA ಏನು ಎಷ್ಟು ಅಂತ ಕಂಡುಹಿಡಿಬೇಕು. ಸೊ IQ = MA/CA × 100. MA ಏನು ಕಂಡುಹಿಡಿಬೇಕಲ್ವಾ? IQ ಎಷ್ಟು? 80. CA ಎಷ್ಟು? 10 ಇಂಟು 10 ones 10 tens. ಓಕೆ, ಸೊ 10 MA = 80. ಸೊ MA = 80/10. 10 ones 10 8s. ಹೌದಲ್ವಾ? ಸೊ ಸರಿಯಾದಂತ ಆಪ್ಷನ್ ಏನು ಅಂದ್ರೆ ಸರಿಯಾದಂತಹ ಉತ್ತರ ಏನು? ಮೆಂಟಲ್ ಏಜ್ ಎಷ್ಟಾಗುತ್ತೆ? ಮಾನಸಿಕ ವಯಸ್ಸು ಎಷ್ಟು? 8 ವರ್ಷ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ ನೋಡಿ, 10 ವರ್ಷ ಮಾನಸಿಕ ವಯಸ್ಸು ಹೊಂದಿರುವಂತ, ನೋಡಿ 10 ವರ್ಷ ಮಾನಸಿಕ ವಯಸ್ಸು ಮೆಂಟಲ್ ಏಜ್. 10 ವರ್ಷ ಮಾನಸಿಕ ವಯಸ್ಸು ಅಂದ್ರೆ ಮೆಂಟಲ್ ಏಜ್ ಹೊಂದಿರುವಂತ ಬಾಲಕನ ಬುದ್ಧಿ ಲಬ್ಧ IQ = 80. ಹಾಗಾದ್ರೆ ದೈಹಿಕ ವಯಸ್ಸು ಎಷ್ಟು? ಕ್ರಾನಲಾಜಿಕಲ್ ಏಜ್ ಎಷ್ಟು? ಸೊ IQ = MA/CA × 100 ಮಾಡಿದ್ರೆ IQ ಏನ್ ಕೊಟ್ಟಿದ್ದಾರೆ? ಬುದ್ಧಿ ಲಬ್ಧ 80. ಓಕೆ, ಮೆಂಟಲ್ ಏಜ್ ಏನು? 10. CA ಕಂಡು ಹಿಡಿಬೇಕು ಇಂಟು 100. ಓಕೆ, ಸೊ CA = 10/80 × 100. ಸೊ 1000 ಅಥವಾ 100/8 ಮಾಡ್ಬೋದು. ಹೌದಲ್ವಾ? 0 0 ಇಲ್ಲಿ ಕ್ಯಾನ್ಸಲ್ ಆದ್ರೆ ಓಕೆ, 10 ones 10 8s 80. ಓಕೆ, ಸೊ ಅವಾಗ ಏನಾಗುತ್ತೆ? 10 ones 10 8s. ಹೌದಲ್ವಾ? ಅವಾಗ 100/8 ಆಗುತ್ತೆ. ಓಕೆ, ಸೊ 8 ones 8. ಓಕೆ, ಓಕೆ, 8 ones 8, 8 2s 16. ಸೊ 0.85 40. ಓಕೆ, 8 5s 40. ಸೊ 12.5 ಅನ್ನುವಂಥದ್ದು ಅಂದ್ರೆ 12 ವರ್ಷ 5 ತಿಂಗಳು ಅವನ ಅಂದ್ರೆ ಆ ಮಗುವಿನ ಆ ಬಾಲಕನ ವಯಸ್ಸು 12 ವರ್ಷ 5 ತಿಂಗಳು ಆಗಿರುತ್ತೆ. ಓಕೆ, ಸೊ ಇದಿಷ್ಟು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.